ದಾವಣಗೆರೆಯಲ್ಲಿ 75 ಲಕ್ಷ ರೂಪಾಯಿ ವೆಚ್ಚ ಮಾಡಿ ನಿರ್ಮಾಣ ಮಾಡಿರುವಂತ ಸಿಸಿ ರೋಡ್ ಕಳಪೆ ಕಾಮಗಾರಿಯಿಂದ ಕೂಡಿದೆ ಅನ್ನೋದರ ಬಗ್ಗೆ ನ್ಯೂಸ್ ಫಸ್ಟ್ ವರದಿ ಬಿತ್ತರಿಸಿತು. ಕಾಮಗಾರಿಯಾಗಿ 15ನೇ ದಿನದಲ್ಲಿ ಸಿಸಿ ರಸ್ತೆ ಬಿರುಕು ಬಿಟ್ಟಿತ್ತು. ಈ ಸುದ್ದಿ ಪ್ರಸಾರ ಆದ ಕೂಡಲೇ ಈಗ ಆ ತಪ್ಪನ್ನು ಒಪ್ಪಿಕೊಂಡು ಅದನ್ನು ಸರಿಪಡಿಸುವಂತ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ದಾವಣಗೆರೆಯ ಶಿವಕುಮಾರ್ ವಾರ್ಡ್ನಲ್ಲಿ ವೈಟ್ ಟ್ಯಾಪಿಂಗ್ ಅವೈಜ್ಞಾನಿಕವಾಗಿ ಆಗಿತ್ತು. ಕಾಮಗಾರಿಯಿಂದ ಸಿಸಿ ರಸ್ತೆ ಬಿರುಕು ಬಿಟ್ಟಿತ್ತು. ತಾಂತ್ರಿಕ ತಪ್ಪಿನಿಂದ ಬಿರುಕು ಬಿಟ್ಟಿದೆ ಅನ್ನೋದನ್ನ ಸ್ಮಾರ್ಟ್ ಸಿಟಿಯ ಎಂಡಿ ವೀರೇಶ್ ಮಾತನಾಡಿದ್ದಾರೆ. ಅದನ್ನು ಸರಿಪಡಿಸ್ತೀವಿ ಅಂತ ಹೇಳಿದ್ದಾರೆ. ಸ್ಥಳದಿಂದ ನಮ್ಮ ಪ್ರತಿನಿಧಿ ಮಹಾದೇವ್ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡೋಣ. ದಾವಣಗೆರೆ ನಗರದ ಶಿವಕುಮಾರ್ ಬಡಾವಣೆಯಲ್ಲಿ 75 ಲಕ್ಷ ವೆಚ್ಚದಲ್ಲಿ ಏನು ವೈಟ್ ಟ್ಯಾಪಿಂಗ್ ಕಾಮಗಾರಿಯನ್ನು ಮಾಡಲಾಗಿತ್ತು, ಅದು ಸಂಪೂರ್ಣ ಕಳಪೆ ಆಗಿತ್ತು. ಆ ಬಗ್ಗೆ ನ್ಯೂಸ್ ಫಸ್ಟ್ ಕೂಡ ಒಂದು ವಿಸ್ತೃತ ವರದಿಯನ್ನು ಬಿತ್ತರ ಮಾಡಿತ್ತು. ಆ ವರದಿ ಬಿತ್ತರ ಆಗ್ತಿದ್ದಂತೆ ನೀವು ನೋಡ್ಬೋದು ದೃಶ್ಯದಲ್ಲಿ ಆ ರಸ್ತೆ ಕಾಮಗಾರಿಯನ್ನು ಸರಿ ಮಾಡುವಂಥ ಕೆಲಸವನ್ನು ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ಮಾಡಿರುವಂಥದ್ದು. ಇದು ಪಾಲಿಕೆ ಅಧಿಕಾರಿಗಳು ಕೆಲಸವನ್ನು ಮಾಡಿದ್ರು ಅಂತ ಹೇಳಿ ಕೆಲವೊಂದಿಷ್ಟು ಇಲ್ಲಿ ಸಾರ್ವಜನಿಕರು ಹೇಳಿದರು. ಆದರೆ ಇದು ಸ್ಮಾರ್ಟ್ ಸಿಟಿಯಿಂದ ಮಾಡಿರುವಂಥ ಕಾಮಗಾರಿ. ಸ್ಮಾರ್ಟ್ ಸಿಟಿಯಿಂದ ಟೋಟಲ್ಲು ನಗರದಾದ್ಯಂತ ಒಂದು 5 ಕೋಟಿಗೆ ಅಧಿಕ ಕಾಮಗಾರಿಯನ್ನು ಮಾಡಲಾಗ್ತಾ ಇದೆ. ಅದರಲ್ಲೂ ಕೂಡ ಶಿವಕುಮಾರ್ ಬಡಾವಣೆಯಲ್ಲಿ 75 ಲಕ್ಷ ವೆಚ್ಚದಲ್ಲಿ ಚರಂಡಿ ಮತ್ತು ವೈಟ್ ಟ್ಯಾಪಿಂಗ್ ಕಾಮಗಾರಿಯನ್ನು ಮಾಡಲಾಗ್ತಾ ಇತ್ತು. ಇದು ಎಲ್ಲಂದ್ರಲ್ಲಿ ಬಿರುಕನ್ನು ಬಿಡ್ತಾ ಇತ್ತು. ಮಾಡುವ ಹಂತದಲ್ಲೇ ಕೂಡ ಏಕಾಏಕಿ ಈ ರೀತಿ ಬಿರುಕು ಬಿಡೋದಕ್ಕೆ ಸಾಕಷ್ಟು ಜನರು ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಇದರ ಬಗ್ಗೆ ನ್ಯೂಸ್ ಫಸ್ಟ್ ಕೂಡ ಒಂದು ವಿಸ್ತೃತ ವರದಿಯನ್ನು ಬಿತ್ತರಿಸಿತ್ತು. ಅದಾದ ನಂತರ ಏನು ನ್ಯೂಸ್ ಫಸ್ಟ್ ಬಂದ ತಕ್ಷಣವೇ ಎಲ್ಲಿ ಬಿರುಕು ಬಿಟ್ಟಿದೆಯಲ್ಲ ಅದನ್ನು ಸುತ್ತಲೂ ಅದನ್ನು ಕಟ್ ಮಾಡಿ ಅದನ್ನು ತೆಗೆದು ಮತ್ತೆ ಅಲ್ಲಿ ವೈಟ್ ಟ್ಯಾಪಿಂಗ್ ಮಾಡುವಂಥ ಕೆಲಸವನ್ನು ಮಾಡಿತ್ತು. ಈ ಬಗ್ಗೆ ನ್ಯೂಸ್ ಫಸ್ಟ್ ಕೂಡ ಸ್ಮಾರ್ಟ್ ಸಿಟಿ MD ವೀರೇಶ್ ಅವರ ಗಮನಕ್ಕೂ ಕೂಡ ತಂದಿತ್ತು. ಇದು ಅವರು ಕೂಡ ಒಪ್ಕೊಂಡಿದ್ರು, ಇದು ತಾಂತ್ರಿಕ ದೋಷದಿಂದ ಆಗಿದೆ, ನಮ್ಮದು ಸ್ವಲ್ಪ ಎಡವಟ್ಟಾಗಿದೆ ಅಂತ ಅನ್ನೋ ಮಾತನ್ನು ಅವರು ಹೇಳಿದ್ರು. ಹೇಳಿ ಜೊತೆಗೆ ಅದನ್ನು ಏನಾಗಿದ್ರು ಸರಿಪಡಿಸುವಂಥ ಕೆಲಸವನ್ನು ವಾಪಸ್ ಮಾಡ್ತೀವಿ ಅಂತ ಹೇಳಿದ್ರು. ಈಗ ನ್ಯೂಸ್ ಫಸ್ಟ್ನ ಇದು ಬಿಗ್ ಇಂಪ್ಯಾಕ್ಟ್ ಅಂತಲೇ ಹೇಳ್ಬೋದು. ಅವರು ನ್ಯೂಸ್ ಫಸ್ಟಲ್ಲಿ ಸುದ್ದಿ ವರದಿ ಬಿತ್ತರ ಆಗ್ತಿದ್ದಂತೆ ಮತ್ತು ಸ್ಮಾರ್ಟ್ ಸಿಟಿ MD ಅವರು ಕೂಡ ಈಗ ಅದನ್ನು ಮತ್ತೆ ರೆಡಿಯನ್ನು ಮಾಡಿಸಿ ಅದಕ್ಕೆ ಈಗ ಪಾರ್ಟ್ಗಳನ್ನ ಹೊಚ್ಚಿ ನೀರಿಂದು ಅಂದರೆ ಕ್ಯೂರಿಂಗನ್ನು ಮಾಡುವಂಥ ಕೆಲಸವನ್ನ ಈಗಾಗಲೇ ಮಾಡ್ತಾ ಇರುವಂಥದ್ದು. ಇದು ನ್ಯೂಸ್ ಫಸ್ಟ್ನ ಬಿಗ್ ಇಂಪ್ಯಾಕ್ಟ್ ಅಂತಲೇ ಹೇಳ್ಬೋದು. ಯಾಕಂತಂದರೆ ಕಳಪೆ ಕಾಮಗಾರಿ ಯಾವ ಮಟ್ಟಿಗೆ ಆಗ್ತಾ ಇದೆ, ಹೇಳೋರು ಕೇಳೋರಿಲ್ಲ ಅನ್ನೋ ದೃಷ್ಟಿಯಿಂದ ಈ ಬಗ್ಗೆ ನಮ್ಮ ತಾಂತ್ರಿಕ ಅಧಿಕಾರಿಗಳ ಜೊತೆಗೆ ಚರ್ಚಿಸಲಾಗಿ ಅವರು ಇದನ್ನ ನಮಗೆ IRC ಮಾರ್ಗಸೂಚಿ, ಇಂಡಿಯನ್ ರೋಡ್ ಕಾಂಗ್ರೆಸ್ ಮಾರ್ಗಸೂಚಿಯಂತೆ ಹಲವಾರು ಲೋಪದೋಷಗಳನ್ನ ಯಾವ ತರ ರಸ್ತೆಯಲ್ಲಿ ಕಾಣ್ತವೆ, ಅದಕ್ಕೆ ಮತ್ತೆ ಮುಂದೆ ಮಾರ್ಗಗಳೇನು ಸರಿಪಡಿಸುವಂತ ಮಾರ್ಗಗಳೇನು ಅಂತ ಚರ್ಚಿಸಲಾಗಿ ಆ ಮಾರ್ಗಸೂಚಿಗಳಂತೆ ಈಗ ಆಲ್ರೆಡಿ ನಾವು ಕಾಮಗಾರಿಗಳಲ್ಲಿ ಅಳವಡಿಕೆ ಮಾಡಿಕೊಂಡು ಅದನ್ನ ತಿದ್ದುಪಡಿ ಮಾಡ್ತಾ ಇದ್ದೇವೆ. ಅದನ್ನ ಇವತ್ತಿಗೂ ಕೂಡ ನಾವು ಸ್ಥಳ ಪರಿಶೀಲನೆ ಮಾಡಲಾಗಿ ನಮ್ಮ ಪ್ರಧಾನ ವ್ಯವಸ್ಥಾಪಕರು ತಾಂತ್ರಿಕ ಅವರಿಂದ ಸ್ಥಳ ಪರಿಶೀಲನೆ ಮಾಡಲಾಗಿ ಕಂಪ್ಲೀಟ್ ಆಗಿ ಅದನ್ನ ಸರಿಪಡಿಸುವಂತ ಕಾರ್ಯ ಆಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.